ಪಟ್ಟಣದ ಕುರುಬರ ಗಲ್ಲಿಯಲ್ಲಿರುವ ಶ್ರೀ ಮೂರಸಿದ್ದೇಶ್ವರ ಜಾತ್ರೆಯು ವಿಜೃಂಭಣೆಯಿಂದ ಆಚರಿಸಲಾಯಿತು. ಗುರುವಾರ ಮೇ 9ರಂದು ಸುತ್ತಮುತ್ತಲಿನ ಡೊಳ್ಳಿನ ವಾಲಗ ನಡೆಯಿತು. ರಾತ್ರಿ 9 ಗಂಟೆಗೆ ಡೊಳ್ಳಿನ ಪದಗಳ ಕಾರ್ಯಕ್ರಮ ನಡೆಯಿತು. ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಶ್ರೀ ಮೂರಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯನ್ನು ಸಕಲ ವಾದ್ಯಗಳೊಂದಿಗೆ ದೇವಸ್ಥಾನದಿಂದ ನಗರದ ಕುರುಬರಗಲ್ಲಿ, ಸೋಮವಾರಪೇಟೆ, ಬುರುಡಗಲ್ಲಿ, ರವಿವಾರಪೇಟೆ ಮಾರ್ಗವಾಗಿ ಗುಡಿಯವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ನಗರದಲ್ಲಿ ವಾತಾವರಣ ಭಂಡಾರಮಯವಾಗಿತ್ತು. ಅನಂತರ ಗುಡಿಯ ಮುಂದೆ ತೆಂಗಿನಕಾಯಿ ಹಾರಿಸುವುದು, ನಂತರ ಒಳಗೆ ಆಲಗ ಕಾಯುವುದು ಹಾಗೂ ಡೊಳ್ಳು ಬಾರಿಸುವುದು, ದತ್ತಿ ಕುಣಿತ ಹಾಡುಗಳು ಇತ್ಯಾದಿ ಕಾರ್ಯಕ್ರಮಗಳು ಮೆರವಣಿಗೆಯ ಸೊಬಗು ಹೆಚ್ಚಿಸಿದವು. ಮಧ್ಯಾಹ್ನ 2 ಗಂಟೆಗೆ ವಿನಾಯಕ ಬನಹಟ್ಟಿಯವರಿಂದ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ರಾತ್ರಿ 9 ಗಂಟೆಗೆ ಡೊಳ್ಳಿನ ಪದಗಳು ಜರುಗಿತು. ಈ ಸಂದರ್ಭದಲ್ಲಿ ವಿಜೇತರಿಗೆ ಬಹುಮಾನಗಳನ್ನು ಗಣ್ಯರು ವಿತರಿಸಿದರು. ಶನಿವಾರ ದಿನಾಂಕ 11ರಂದು ಗುಡಿಯ ಸುತ್ತ ಪಲ್ಲಕ್ಕಿ ಪ್ರದಕ್ಷಿಣೆ, ಆಲಗ ಹಾಯುವುದು, ಡೊಳ್ಳು ಬಾರಿಸುವುದು, ದತ್ತು ಕುಣಿತ ಹಾಡುಗಳು ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ. ಸಾಯಂಕಾಲ ಕರಿಹರಿಯುವ ಕಾರ್ಯಕ್ರಮ ನಡೆಯಿತು. ಶನಿವಾರ ದಿನಾಂಕ 11ರಂದು ಗುಡಿಯ ಸುತ್ತ ಪಲ್ಲಕ್ಕಿ ಪ್ರದಕ್ಷಿಣೆ, ಆಲಗ ಹಾಯುವುದು, ಡೊಳ್ಳು ಬಾರಿಸುವುದು, ದತ್ತು ಕುಣಿತ ಹಾಡುಗಳು ಇತ್ಯಾದಿ ಕಾರ್ಯಕ್ರಮಗಳು ನಡೆದವು. ಸಾಯಂಕಾಲ ಕರಿಹರಿಯುವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಡಂಗೇರ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮೂರಸಿದ್ದೇಶ್ವರ ಜಾತ್ರೆಯನ್ನ ಅದ್ಧೂರಿಯಾಗಿ ನಡೆಸಿದ್ದೇವೆ. ದೇವಸ್ಥಾನವು ಜಾಗೃತವಾಗಿದ್ದು ಭಕ್ತರ ಬೇಡಿಕೆಗಳು ಪೂರ್ಣಗೊಳ್ಳುತ್ತವೆ. ದೇವಸ್ಥಾನಕ್ಕಾಗಿ ಹಾಗೂ ಸಮಾಜಕ್ಕಾಗಿ ನಾಯಕರಾದ ಮಹಾಂತೇಶ ಕವಟಗಿಮಠ ಅವರು ಮತ್ತು ಜಗದೀಶ್ ಕವಟಗಿಮಠ ಅವರ ಕಾರ್ಯ ಬಹಳಷ್ಟಿದೆ ಎಂದು ಹೇಳಿದರು. ಈ ವೇಳೆ ವಿನಾಯಕ ಬನಹಟ್ಟಿ, ಸಿದ್ದಪ್ಪ ಡಂಗೇರ್, ರಾಮ ಬನಹಟ್ಟಿ, ಶಂಕರ್ ಡಂಗೇರ್, ಸಣ್ಣಪ್ಪ ಬಂಗೇರ್, ಮಾರುತಿ ಕರಿಗಾರ್, ಶಿವಾನಂದ್ ಶಿಂಗಾಡೆ, ಹುಣ್ಣಪ್ಪ ಶಿಂಗಾಡೆ, ಸಿದ್ದಪ್ಪ ಪೂಜಾರಿ, ಅಪ್ಪಯ್ಯ ನರಟ್ಟಿ, ಸುಧಾಕರ್ ಪೂಜಾರಿ, ನಾಗಪ್ಪ ಡಂಗೇರ್ ಸೇರಿದಂತೆ ಇನ್ನಿತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ವರ್ಷದಂತೆ ಇದು ವರ್ಷ ಬಸವ ಜಯಂತಿ ಅಕ್ಕಿತ್ತಿ ಅಮಾಸಿ ನೇತೃತ್ವವಾಗಿ ವರ್ಷದಂತೆ ಇದು ವರ್ಷ ನಮ್ಮ ಬೇರೆ ಬೇರೆ ಊರಿನ ವಾಲಿಗಳು ಒಟ್ಟುಗೂಡಿಸಿ ಅದೇ ರೀತಿ ಮುರ್ಸಿದ್ದೇಶ್ವರ ಗುಡಿಯಿಂದ ಉತ್ತಾರಗಲ್ಲಿ ಮತ್ತು ಕಾಳಮೂರ್ತಿಗಲ್ಲಿ, ಕೇಶಿರೋಡ, ಸೋಮಾರಪೇಟೆ ಪಲ್ಲಕ್ಕಿ ನಿರಂತರ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಮುರ್ಸಿದ್ದೇಶ್ವರ ಗುಡಿಯಲ್ಲಿ ಆಗಮಿಸಿದ ನಂತರ ಮಹಾಪ್ರಸಾದ ಇರುತ್ತದೆ. ವರ್ಷದಂತೆ ಇದು ವರ್ಷ ಎಲ್ಲರೂ ಸಂಭ್ರಮದಿಂದ ಮುರುಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಎಲ್ಲರೂ ಕೂಡಿಕೊಂಡ ಈ ಉತ್ಸವನ ಎಲ್ಲರೂ ಕೂಡಿ ಉತ್ಸವನ ಚಂದಂಗಿ ಹಾರೈಸಿ ಎಲ್ಲರೂ ಕೂಡಿ ವರ್ಷದಂತೆ ಇದು ವರ್ಷ ಎಲ್ಲರಿಗೂ ನಾನು ವಿನಂತಿ ಮಾಡಿ ಹೇಳ್ತೇನೆ. ಎಲ್ಲರೂ ಕೂಡಿ ಮಹಾಪ್ರಸಾದ ಮುರುಸಿದ್ದೇಶ್ವರ ಗುಡಿಗೆ ಬಂದ ಇವತ್ತು ನಾಳೆ ನಾಡ್ದ 3 ದಿವಸ ಮಹಾಪ್ರಸಾದ ಇರುತ್ತದೆ. ನಾಳೆ ಆದ್ರೂ ಪಲ್ಲಕ್ಕಿ ಉತ್ಸವ ಮುರುಸಿದ್ದೇಶ್ವರ ಗುಡಿಯಲ್ಲಿ ಒಳಗೆ ಸುತ್ತುಕೊಳ್ಳುತ್ತದೆ. ಡೊಳ್ಳು ವಾದ್ಯ, ಅದೇ ರೀತಿ ದತ್ತಿ ಕುಣಿತ, ಪಲ್ಲಕ್ಕಿ ಮೆರವಣಿಗೆ, ಭಂಡಾರ ಹಾರಿಸುತ್ತಾ ನಿರಂತರ ಬಂದು ಮುರುಸಿದ್ದೇಶ್ವರ ಗುಡಿಯಲ್ಲಿ ವರ್ಷದಂತೆ ನಾವು ಮುಗಿಸುತ್ತಿದ್ದೇವೆ. ಮೊದಲವಾಗಿ ನಮ್ಮ ಪಂಚ ಕಮಿಟಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ, ಶಂಕರ್ ಪಮ್ಮಣ್ಣ ಡಂಗೇರ್, ಸಣ್ಣಪ್ಪ ಮುರಾರಿ ಡಂಗೇರ್, ಸಿದ್ದಪ್ಪ ನಾಗಪ್ಪ ಡಂಗೇರ್, ಶಂಕರ್ ಮುರಾರಿ ದತ್ವಾಡಿ, ಮಾರುತಿ ಮುರಾರಿ ಕರಗಾರ್, ಹೊನ್ನಪ್ಪ ಸಿದ್ಲಿಂಗ್ ಶಿಂಗಾಡೆ, ಅಜಿತ್ ವಿನಾಯಕ್ ಬನ್ನಟ್ಟಿ, ರಾಮ ಶಿವಾನಂದ್ ಶಿಂಗಾಡಿ, ಅದೇ ರೀತಿ ಇನ್ನು ಉಳಿದ ಯಾರನ್ನೂ ಮರೆದ್ರೆ ಕ್ಷಮೆ ಇರಲಿ. ಎಲ್ಲಾರು ಕೂಡಿ ಈಗ ಒಂದು 8-15 ದಿವಸ ಜಾತ್ರೆ ನಿಮಿತ್ತವಾಗಿ ಎಲ್ಲಾ ಕಡೆ ಹೋಗಿ ಭಂಡಾರ ಕೊಟ್ಟು ಅದೇ ರೀತಿ ಮಹಾಪ್ರಸಾದ ಪಟ್ಟಿ ಕಲೆಕ್ಷನ್ ಮಾಡುತ್ತಾ ನಮ್ಮ ಸಮಾಜದಲ್ಲಿ ಮನೆ ಭೇಟಿಯಾಗಿ ವರ್ಷದಂತೆ ಇದು ವರ್ಷದಾದ್ರು ಅಜರಾಮ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರಿಗೆ ಮತ್ತೊಂದು ಸಲ ಧನ್ಯವಾದಗಳು ಹೇಳುತ್ತಾ, ಇದು ವರ್ಷದಂತೆ ಮುಂದಿನ ವರ್ಷ ಬರುವಂತ ದಿವಸದಲ್ಲಿ ಮುಂದಿನ ಪೀಳಿಗೆ ಆದ್ರೂ ತಿಳಿಸಿಕೊಟ್ಟ ಇದೇ ರೀತಿ ಮಾಡ್ಕೋತ ಹೋಗ್ಲತ್ತ ಮತ್ತೊಂದ್ಸಲ ಧನ್ಯವಾದಗಳು ಹೇಳುತ್ತಾ ನಾನು 2 ಮಾತು ಮುಗಿಸುತ್ತೇನೆ. ಶ್ರೀ ಮುರುಸಿದ್ದೇಶ್ವರ ಜಾತ್ರೆ ಈಗ ನಮ್ಮ ವರ್ಷಕ್ಕೊಮ್ಮೆ ಬಸವ ಜಯಂತಿಗೆ 3 ದಿವಸ ಜಾತ್ರೆ ಆಗ್ತಿದ್ರಿ. ನಮ್ದ ದೊಡ್ಡ ಪ್ರಮಾಣ ಎಲ್ಲ ಸುತ್ತಿನ ಭಕ್ತರೆಲ್ಲ ಕೂರಿಸ್ತೇವೆ. ಎಲ್ಲಾ ಕಡೆ ತಿರುಗಾಡಿ ನಾವು ಜಾತ್ರೆ ಮಾಡ್ತೇವೆ. 3 ದಿವಸ ಮಹಾಪ್ರಸಾದ ಇರ್ತೈತಿ ಗುಡಿಯಾಗ. ಮುರುಸಿದ್ದೇಶ್ವರ ಪಾದಕ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುರುಸಿದ್ದೇಶ್ವರ ಜಾತ್ರೆ ಬಹಳ ಒಳ್ಳೆಯ ವಿಜೃಂಭಣೆ ಜರುಗಿದ್ದು ಎಲ್ಲ ಭಾಗ್ಯವನ್ನು ಕೊಡುವಂತ ದೇವರ ನಮ್ಮ ಚಿಪ್ಪಡಿ ಪಟ್ಟಣದಲ್ಲಿ ವಾಸ ಮಾಡ್ಯಾರ ಅಂತ ಮುರುಸಿದ್ದೇಶ್ವರ ದೇವರ ಜಾತ್ರೆಗೆ ಇವತ್ತಿನ ದಿವಸ ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರು ಬಂದು
ಆ ದೇವರ ಆಶೀರ್ವಾದನ ಪಡೆದು ತಮ್ಮ ಕೋರಿಕೆಗಳನ್ನು ಬೆಳಗಿಂದ ಏನೇನು ಕಾರ್ಯಕ್ರಮ ಅದಾವ್ರಿ? ಇವತ್ತಿನ ದಿವಸ ಪಲ್ಲಕ್ಕಿ ಮೆರವಣಿಗೆ, ಡೋಲು ಕುರಿತ, ಆಮೇಲೆ ಕೈಪಂಡ ಬಾರಿಸೋದು, ದತ್ತಿ ಕುರಿತ, ಲಗ ಒಯ್ಯೋದು, ಇನ್ನು ಗುಡಿ ಒಳಗೆ ಇಲ್ಲಿ ಅಲಗ ಹಾಯೋದು, ದೇವರ ನುಡಿ, ದೇವರ ವಾಣಿ ಆಗ್ತದೆ. ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ ನಾವು ಪಡಿಸ್ತೀವಿ. ವಾಣಿ ಯಾವಾಗ ಆಗ್ತೈತ್ರಿ? 12ವರೆಗೆ ದೇವರ ವಾಣಿ ಆಗ್ತೈತಿ. ಇವತ್ತು ಬಾಪುಲಿ ಆಗ್ತದೆ. 3 ದಿವಸ ಆಗ್ತದೆ. 9/5/2024 11/5/24 3 ದಿವಸ. ಸಾಯಂಕಾಲ ಶನಿವಾರ ಸಾಯಂಕಾಲ 4 ಗಂಟೆ ಕಡೆ ಆಗ್ತದೆ. 2 ದಿವಸ ನಾಳೆ ಲಾಸ್ಟ್. ದೇವರ ಬಹಳ ಕಡಕದನ್ರಿ. ಮುರ್ಷಿದೇಶ್ವರನ್ ಹೆಂಗ್ ಪತ್ಕ್ಯಾರ, ಬಡವಗ ಸಿರ್ತನ ಕೊಟ್ಟನ, ಮಕ್ಕಳದವ್ರಿಗೆ ಮಕ್ಕಳ ಕೊಟ್ಟನ, ಬೇಡದವ್ರಿಗೆ ಬೇಕಾದಂತ ಕೊಟ್ಟಿರ್ತಕ್ಕಂಥ ದೇವರ ಈ ನಮ್ಮ ಚಿಕ್ಕೋಡಿ ಪಟ್ಟಣದಲ್ಲಿ ಆದಿ ಕುಲದೇವರ ಯಾರು ಪಟ್ಟು ಬೇಡ್ತಾರಲ್ಲ ಅದ ಇಷ್ಟಾರ್ಥ ಆಗ್ತದೆ ಅಂತಕ್ಕಂಥ ನಮ್ಮ ಮಾತನ್ನ ಹೇಳ್ತಾ ಒಂದೆರಡು ಮಾತಿಗೆ ಇರೋದು. महादेव को दिसाना क्या था? महादेव पुजारी को दिसाना क्या? ದೇವರನ್ನ
त्याचं देत नाही म्हणाला तो टेनिस के जावा